ಪ್ರಸಕ್ತ ಸಾಲಿನ ಅಂತ್ಯಕ್ಕೆ ಷೇರು ಬಂಡವಾಳ 10,78,10 ರೂಪಾಯಿಗಳು ಇರುತ್ತದೆ. ಈ ಸಾಲಿನಲ್ಲಿ 1,64,960 ಆಪತ್ತು ಧನ ಇರುತ್ತದೆ ಮತ್ತು ನಮ್ಮ ಸೊಸೈಟಿಯ ಇತರೆ ನಿಧಿಗಳಲ್ಲಿ 5,97,503 ರೂಪಾಯಿ ಇರುತ್ತದೆ. ಈ ಪ್ರಸಕ್ತ ಸಾಲಿನಲ್ಲಿ 1,69,19,12 ರೂಪಾಯಿ ಠೇವಣಿಯನ್ನು ಸಂಗ್ರಹ ಮಾಡಿರುತ್ತೇವೆ. ಪ್ರಸಕ್ತ ಸಾಲಿನಲ್ಲಿ ಒಟ್ಟಕ್ಕೆ ದುಡಿಯುವ ಬಂಡವಾಳ 1,91,81,119 ರೂಪಾಯಿ ವ್ಯವಹಾರ ಮಾಡಿರುತ್ತೇವೆ ಹಾಗೂ ದಿನಾಂಕ 31/3/2025ಕ್ಕೆ ಸುಸ್ತಿ ಸಾಲಗಳು 95,65,059 ರೂಪಾಯಿ ಬಾಕಿ ಇರುತ್ತದೆ. ಪ್ರಸಕ್ತ ಸಾಲಿನ ಅಂತ್ಯಕ್ಕೆ ನಮ್ಮ ಸೊಸೈಟಿ ಹೆಸರಲ್ಲಿ ವಿವಿಧ ಸೊಸೈಟಿಗಳಲ್ಲಿ 41 ಲಕ್ಷ ಠೇವಣಿ ಹೂಡಿಕೆಯಾಗಿರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ಬಿಡಿಸಿ ಬ್ಯಾಂಕಿನಲ್ಲಿ ಸೊಸೈಟಿ ಹೆಸರಿನಲ್ಲಿ 19 ಲಕ್ಷ ರೂಪಾಯಿ ಠೇವಣಿ ಎಫ್ಡಿ ಅನ್ನು ಮಾಡಿರುತ್ತೇವೆ ಮತ್ತು ಅದರ ಉಳಿತಾಯ ಖಾತೆಯಲ್ಲಿ 4 ಲಕ್ಷ ರೂಪಾಯಿ ಜಮಾ ಇರುತ್ತದೆ. ನಮ್ಮ ಸೊಸೈಟಿ ಹೆಸರ ಯುಕೋ ಬ್ಯಾಂಕ್ ಚಾಲ್ತಿ ಖಾತೆಯಲ್ಲಿ 4,72,711 ರೂಪಾಯಿ ಚಾಲ್ತಿ ಖಾತೆಯಲ್ಲಿರುತ್ತದೆ. ಉಳಿತಾಯ ಖಾತೆಯಲ್ಲಿ 74,041 ರೂಪಾಯಿ ಇರುತ್ತದೆ. ಪ್ರಸಕ್ತ ಸಾಲಿನಲ್ಲಿ ನಮ್ಮ ಸೊಸೈಟಿಯನ್ನು ಹೈಕೋರ್ಟ್ ಟೆಕ್ನಾಲಜಿ 17,700 ರೂಪಾಯಿ ಕೊಟ್ಟು ವ್ಯವಹಾರ ಮಾಡುತ್ತಾ ಇದ್ದೇವೆ ಹಾಗೂ ಈ ಸಾಲಿನ ಅಂತ್ಯಕ್ಕೆ ನಾವು ಆಡಳಿತ ಮಂಡಳಿ ಅಧಿಕಾರ ವಹಿಸಿಕೊಂಡಾಗ 11,70,000 ರೂಪಾಯಿ ನಷ್ಟವಿತ್ತು. ಇವತ್ತು ನಾವೆಲ್ಲ ಅದನ್ನ ತೀರಿಸಿ 5,60,000 ರೂಪಾಯಿನ ಲಾಭ ತಂದಿದ್ವಿ. ದಯಮಾಡಿ ನಮ್ಮ ಆಡಳಿತ ಮಂಡಳಿಗೆ ನೀವು ಮುಂದೂರು ಎಲ್ಲ ಅಸೋರಾಗಿ ತಮ್ಮಲ್ಲಿ ಮನವಿ. ಅದೇ ರೀತಿ ಎಲ್ಲಿಂದ ಬಂತು ಯಾರು ತಗೊಂಡಿದ್ದಾರೆ? ನಿಮ್ಮ ಹೆಸರಲ್ಲಿ ಕಾರ್ಡು ಬ್ಯಾಂಕಲ್ಲಿ ಎಫ್ಡಿ ಇಟ್ಟಿದ್ಮೇಲೆ ಆ ಎಫ್ಡಿನ ಯಾರ ಅಲ್ಲಿರೋ ಜನಕ್ಕೆ ಉಪಯೋಗಿಸ್ಬಿಟ್ಟು ಗೊತ್ತಿಲ್ಲ ನೀವು ಬೇರೆ ಅಕೌಂಟಿಗೆ ಟ್ರಾನ್ಸಾಕ್ಷನ್ ನಿಮ್ಮ ಸಹಿತ ಮಾಡುವಾಗ ವಿಷಯ. ಈಗ ತಿಮ್ಮೇಗೌಡರು ನಮ್ಮ ಸೊಸೈಟಿಗೆ 50 ಲಕ್ಷ ಎಫ್ಡಿ ಇಟ್ಟಿದ್ಮೇಲೆ ಸೊಸೈಟಿಗೆ ಯೂಸ್ ಆಗುವಾಗ ಬೇರೆ ನೀವು ವೈಯಕ್ತಿಕ ಕಾರ್ಡು ಬೇರೆ ಇಟ್ಬೇಕ. ಒಂದು ಕ್ವಶನ್, ಯಾವುದೇ ವಿಷಯ ಸೊಸೈಟಿಗೆ ಅಲ್ಲಿರೋ ಜನಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ನೀವು ಎಫ್ಡಿ ಇಟ್ಟಂಗೆ ನೀವು ಎಫ್ಡಿ ನಮ್ಮ ಸೊಸೈಟಿ ಇಟ್ಟಿದ ಮೇಲೆ ಕಣವಾದ ವಿತೌಟ್ ಕಣವಾದ ತಗೊಂಡೋಗಿದ್ಮೇಲೆ ಕಣವಾದ ಬಡ್ಡಿ ತಗೊಂಬಾಗ ನಮ್ಮ ಸೊಸೈಟಿ ನಿಮ್ಮನ್ನು ಬಡ್ಡಿ ತಗೊಂಬಾಗ ಅಷ್ಟೇ ವಿಷಯ ನಮ್ಗೆ ಏನಿಲ್ಲ. ಅವ್ರ ದುಡ್ಡು ಕಣವಾದ ಐತೆ ನಮ್ಮ ಸೊಸೈಟಿ ಒಳಗೆ ನೀವು ಬಡ್ಡಿ ತಗೊಂಡಿಲ್ಲ ಅಂದ್ರೆ ಕಣವಾದ ಬಂದಿಲ್ಲ ನಾವೇ ನೀವು ಬಡ್ಡಿ ಕೊಡೋದು ನಮ್ಮ ದುಡ್ಡು ನಾವು ಶೇರ್ ಕಟ್ಟಿ ಟ್ರಾನ್ಸಾಕ್ಷನ್ ಮಾಡಿ ತಂದಿರೋ ದುಡ್ಡ ನೀವು ಯಾಕೆ ಬಡ್ಡಿ ಕೊಡ್ಬೇಕು?